ಮತ್ತೆ ಹುಳ ಇರುತ್ತೆ. ಬನ್ನಿ. ಇದು ನೋಡಿ, ಇದು ಈಗ ಇದೆಯಲ್ಲ, ಇದು ಅಡಿಗಡೆಯಿಂದ ಹುಳ ತಿನ್ನತ್ತಿದು. ಇಲ್ಲಿ ತಿಂದ ತಕ್ಷಣ ಇಲ್ಲಿ ಮೇಲೆ ಸುಡುತ್ತೆ. ಹಾ, ಈಗ ಮಧ್ಯ ಇಲ್ಲಿ ತಿನ್ನತ್ತಾ, ಇಲ್ಲಿ ಸುಟ್ಟಿದೆ. ಹೌದಾ, ಎಲ್ಲ ಎಲೆಗಳು ಹಾಗಾಗತ್ತೆ. ಇದಕ್ಕೆ ಒಂದು ಇಂಟ್ಯಾಕ್ಟ್ ಅಂತ ಬರುತ್ತೆ ನಮ್ಮಲ್ಲಿ. ಮತ್ತೆ ಆ ಬಯೋ 95 ಅಂತ ಹೇಳಿದ್ನಲ್ಲ, ಅದು ಎರಡನ್ನು ಒಂದ್ಸಲ ಸ್ಪ್ರೇ ಕೊಡಿ. 15 ದಿವಸಕ್ಕೊಮ್ಮೆ 2 ಸ್ಪ್ರೇ ಕೊಡಿ. 2 ಸ್ಪ್ರೇ ಕೊಟ್ಟು ಆಮೇಲೆ ಅದನ್ನ ಹಾಕಿ. ಈ ಕಳೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಹಾ, ಕಳೆ ಕ್ಲೀನ್ ಮಾಡ್ಕೊಳ್ಳಿ. ಅಲ್ಲ ಅಲ್ಲ, ಹಾ, ಅದು ಇದು ಈಗ ರೋಗ ಇದೆಯಲ್ಲ, ಈ ಹುಳ, ಇದರಲ್ಲಿ ನೀವು ಹೀಗೆ ಹೊಡೆಯೋದಲ್ಲ, ಅದಕ್ಕೆ ಹೀಗೆ ಹೊಡಿಬೇಕು. ಅಡಿಗಡೆಯಿಂದ ಹೀಗೆ ಉಲ್ಟಾ ಹೊಡಿಬೇಕು. ಅದು ಈಗ ನೀವು ಎಲ್ಲ ಗಿಡದಲ್ಲೂ ಅಬ್ಸರ್ವ್ ಮಾಡಿ. ಈಗ ಹಾಗೆ ಏನಾಗಿದೆ, ಅದು ಎಲ್ಲ ಬ್ಯಾಕ್ ಸೈಡ್ ಹುಳ ತಿಂದಿರುತ್ತೆ. ಇಲ್ಲಿ ಇದೆ ನೋಡಿ, ಇಲ್ಲಿ ಮೊಟ್ಟೆಗಳು ಇರುತ್ತೆ ಅದರಲ್ಲಿ. ಬೇರೆ ಬೇರೆ ಗಿಡದಲ್ಲಿ ಮೊಟ್ಟೆ ಇರುತ್ತೆ, ತುಂಬಾ ಏನಿಲ್ಲ ನಿಮ್ದ್ರಲ್ಲಿ, ಆದ್ರೆ ತಿನ್ನೋದು ಅದೇ. ಹಾ, ಅದಕ್ಕೆ ನಾನು ಗಿಡ ನೋಡುವ ಅಂತ ಹೇಳಿದ್ದೆ. ಇದು ಇದು ಹಿಂಗಿದೆಯಲ್ಲ, ಇದೇ ಮೊಟ್ಟೆ. ಅದು ಇದು ಮೊಟ್ಟೆ ಇಟ್ಟಿರುವಂತದ್ದು. ಹಾ, ಆ ಮೊಟ್ಟೆ ಇಟ್ಟು ಯಾವಾಗ ಗರಿ ಹೀಗಾಗತ್ತೆ, ಸುಟ್ಟೋಗ್ತಾ ಇರತ್ತೆ ಬ್ಯಾಕ್ ಸೈಡ್. ಅದೇ ಹಿಂದ್ಗಡೆಯಿಂದ ತಿನ್ನ ರಸ ಹೀರುತ್ತಲ್ವ, ಇದು ಏನು ಸುತ್ತ ಕಾಣಿಸುತ್ತೆ. ನೀವು ಅದೇ ಅದೊಂದು ಇಂಟ್ಯಾಕ್ಟ್ ಒಂದು ಹೊಡ್ಕೊಳ್ಳಿ, ಬಯೋ 95. ಈ ಕಳೆ ಒಂದು ತೆಗ್ಸಿ ಫಸ್ಟ್. ಹಾ, ಕಳೆ ತೆಗ್ಸಿ ಹಾಕ್ಸಿ. ಮತ್ತೆ ನೀವು ಅದನ್ನ ಹಾಕ್ಬಿಟ್ರೆ ಇನ್ನೂ ಒಂದಿಷ್ಟೆಲ್ಲ ಬೆಳೆದ್ ಬಿಡು. ಕಳೆ ಬಂದು ಸಿಕ್ಕಾಬಿಟ್ಟೆ ಕಳೆ ಬರುತ್ತೆ. ಆ ಕಳೆ ಬರಬಾರ್ದು. ಅದು ಗಿಡ ಒಳ್ಳೆ ಉಂಟು, ಗೊತ್ತಾಯ್ತಾ ನಿಮಗೆ? ಒಳ್ಳೆ ಸ್ವಲ್ಪ ಹತ್ರ ಆಯ್ತಾ ಅಂತ ಗಿಡ ಅಲ್ಲ, ಸ್ವಲ್ಪ ಹತ್ರ. ಹೌದಾ, 9 ಅಡಿ ಒಂದು ಹಾಕಿದ್ರೆ ಕರೆಕ್ಟ್. ತೊಂದ್ರೆ ಇಲ್ಲ, ಸ್ವಲ್ಪ ಹತ್ರ ಆಯ್ತು, ಏನಾಗಲ್ಲ. ನೆಕ್ಸ್ಟ್ ಈಗ ಏನ್ ಮಾಡ್ತಾರೆ ಗೊತ್ತಾ, ಅವರು ಮಧ್ಯದಲ್ಲಿ ಒಂದೊಂದು ಗಿಡ ಕೊಡ್ತಾರೆ. ಇದು ನೀವು ಸದ್ಯ ಕೊಡ್ಲಿಕ್ಕೆ ಬರಲ್ಲ, ಕೊಡೋದೇ ಇಲ್ಲ ನಾವು. ಅದಕ್ಕೆ ಒಳ್ಳೇದೇ. ಅದು ಏನ್ ತೊಂದ್ರೆ ಇಲ್ಲ ಸರ್. ಈಗ ಮಾಡಿರೋದು ಎಲ್ಲ ಸರಿ ಇದೆ. ನೀವು ಈಗ ಅದಕ್ಕೆ ಈಗ ನಾನು ಹೇಳಿದ್ನಲ್ಲ, ನೀವು ಅದನ್ನ ಒಂದೊಂದು ಚಂಬ ಕಳೆ ತೆಗ್ಸಿ ಫಸ್ಟ್. ಕಳೆ ತೆಗ್ಸಿ 1 ಲೀಟ್ರ್ ನೀರು ಸುಮ್ನೆ ಒಂದ್ ಕಡೆ ಇಲ್ಲ ಸುತ್ತ ಹಿಂಗ್ ಸಣ್ಣ ಗಿಡ ಇರೋದ್ರಿಂದ ಸುಮ್ನೆ ಹಿಂಗ್ ಹಾಕ್ತಿರಲ್ಲ, ಅದನ್ನೇ ಹಿಂಗ್ ಹಾಕಿದ್ರೆ ಸೈ. ಬುಡದಲ್ಲೇ ಹಾಕಿ. ಈಗ ಬುಡ ಅಂತ ಹೇಳಿದ್ರೆ ಇಷ್ಟು ದೂರಕ್ಕೆ ಇರ್ಲಿ, ಇಷ್ಟು ದೂರಕ್ಕೆ ಹಿಂಗ್ ಹಾಕಿ ಸೈ. ಇಲ್ಲ ಒಂದೇ ಕಡೆ ಸುರಿದ್ರು ಸೈ. ಈ ಕಳೆ ಇರಬಾರ್ದು, ಈ ಕಳೆ ಇನ್ನೂ ಜಾಸ್ತಿ ಆಗ್ಬಿಡತ್ತೆ. ಆ ಕಳೆ ಇದೆಯಲ್ಲ, ಕಳೆ ತೆಗ್ಸಿ ಒಂದು ಇಂಟ್ಯಾಕ್ಟ್ ಅದನ್ನ ಕಳಿಸ್ತೀನಿ, ಇದೆ ನಮ್ಮಲ್ಲಿ, ಅದನ್ನ ಕಳಿಸ್ತೀನಿ. ಆ ಬಯೋ 95 ಅಂತ ಹೇಳಿದ್ನಲ್ಲ, ಅದು ಅದಕ್ಕೆ ಮಿಕ್ಸ್ ಮಾಡಿ ಸ್ಪ್ರೇ ಕೊಡಿ. 1 ಲೀಟ್ರಿಗೆ 2 ml. ಅದು 2 ml ಅದೇ ದಿನಕ್ಕೆ ಒಂದ್ಸಲ ಕೊಡ್ಬೇಕು. 15 ದಿವಸಕ್ಕೆ 2 ಸಲ ಔಷಧಿ ಹೊಡಿರಿ. ನಿಮ್ ಗಿಡದ ರೂಪ ನೋಡಿ, ಆಮೇಲೆ ನಿಮ್ಗೆ ಇಲ್ಲೇ ಪಕ್ಕ ಗೊತ್ತಾಗುತ್ತೆ. ಈಗ ಈ ಗರಿ ಏನು ಆಗಿಲ್ಲ, ಎಷ್ಟು ನೀಟಾಗಿದೆ. ಹೌದಾ, ಇದಕ್ಕೆ ರೋಗ ಬಂದಿಲ್ಲ. ಇದರಲ್ಲಿ ರೋಗ ಇದೆ. ಇದು ನೋಡಿ, ಇಲ್ಲಿ ಗೊತ್ತಾಗತ್ತೆ. ಇಲ್ಲಿ ನೋಡಿ ಗೂಡು, ಇದು ಇಲ್ಲಿಂದ ತಿನ್ನುತ್ತೆ. ತಿಂದ್ರ ಮೇಲೆ ಎಲೆ ಇಲ್ಲಿ ಸುಡುತ್ತೆ, ಇಲ್ಲಿ ಕಲೆ ಆಯ್ತು. ಅದ್ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾ, ಈಗ ನೀವು ಸುಮ್ನೆ ನೋಡಿದ್ರೆ ಏನಿದು ಗಿಡ ಹಿಂಗ ಆಗ್ತಾ ಇತ್ತಲ್ಲ ಅಂತ, ಅದು ಅಬ್ಸರ್ವೇಷನ್. ಔಷಧಿ ಯಾವಾಗೂ ಹಿಂಗ್ ಹೊಡಿಯೋದಲ್ಲ, ಕೆಳಗಿಂದ ಹೀಗೆ ಹೊಡಿಯೋದು. ಸ್ಪ್ರೇ ಬಾಟ್ಲಿ ಸಿಗತ್ತೆ, ಸ್ಪ್ರೇನೇ ಸಿಗತ್ತೆ. ಸ್ಪ್ರೇ ಅಲ್ಲ, ಸ್ಪ್ರೇ ಅಲ್ಲ, ನಿಮ್ ಮಿಷನ್ ಇರುತ್ತಲ್ವಾ, ಮಿಷನ್ ಅಲ್ಲಿ ಹಾಕಿ ಸ್ಪ್ರೇ ಹೊಡಿರಿ ಅಷ್ಟೇ. ನೀವು ಅದೇನು ಕಳೆ ಇದ್ರು ಸ್ಪ್ರೇ ಹೊಡಿರಿ. ಇದಕ್ಕೆ ಹೊಡಿಬೋದಲ್ಲ ಎಲ್ಲದಕ್ಕೂ? ಯಾವ್ದು? ಈ ಗಿಡಕ್ಕೂ ಎಲ್ಲಕ್ಕೂ ಹೊಡಿಬೇಕು. ನೀವು ಎಲ್ಲಾ ಗಿಡಕ್ಕೂ ಹೊಡಿಬೇಕು. ನೀವು ಒಂದ್ ಗಿಡಕ್ಕೆ ಹೊಡು, ಒಂದ್ ಗಿಡಕ್ಕೆ ಬಿಟ್ರೆ ಯಾವ್ದು ಬ್ಯಾಕ್ ಸೈಡ್ ಇಂದ ಮಿಷನ್ ಹಿಂಗ್ ಇಟ್ಕೊಂಡು ವಿಷಯ ಇರೋದಿಲ್ಲ, ಯಾವ್ದೆಲ್ಲ ಕೆಮಿಕಲ್ ಇಲ್ಲ. ನೀವು ಮೇಲೂ ಹೊಡಿಬಾರ್ದು ಅಂತಲ್ಲ, ಮೇಲೂ ಸುಮ್ನೆ ಹಿಂಗ್ ಹಿಡಿದ್ರೆ ಮೇಲೂ ಕೂರುತ್ತೆ. ಈಗ ಅಡಿಗಡೆಯಿಂದ ಅದು ಹುಳ ಹಿಡ್ದಿರೋದೇ ಅಡಿಗೆ. ನೀವು ಮೇಲೆ ಎಷ್ಟೇ ಹೊಡೆದ್ರು ಆ ಅಡಿಗೆ ಹುಳ ಇರೋದ್ರಿಂದ ಅದು ಸಾಯೋದಿಲ್ಲ. ಅಡಿಗಡೆಯಿಂದ ಸ್ಪ್ರೇ ಕೊಡಿ. ನಮ್ದು ಈಗ ನಮ್ಮ ಮಾವನ ತೋಟನು ಹಾಗೆ ಇತ್ತು. ಮೊನ್ನೆ ಹೋಗಿ ಕೊಟ್ರ ಮೇಲೆ ಫಸ್ಟ್ ಕ್ಲಾಸ್ ಆಗಿದೆ. ಒಂದು 20 ದಿನಕ್ಕೆ ಇದ್ರ ರೂಪನೇ ಚೇಂಜ್ ಆಗುತ್ತೆ. ಕಡೆ ಬಂದು ಮಾತ್ರ ಕ್ಲೀನ್ ಮಾಡ್ಕೊಡಿ. ಮತ್ತೇನು ಬೇಡ, ಮಾಡಿ ಇದನ್ನ ಹಾಕಿ ಸರ್. ನೀವೇನು ಮಾಡೋದೇ ಬೇಡ, ನೀವು ಇದನ್ನ ಹಾಕಿ ಕೈ ಬಿಡಿ. ಆಮೇಲೆ ನೋಡಿ, ನಿಮ್ಗೆ ಈ ಸುಳಿ ಇದೆಯಲ್ಲ, ಈ ಸುಳಿ ಇದು ಹೀಗೆ ಬಂದಿದೆಯಲ್ಲ, ಅದು ಹಾಗೆ ಬರಲ್ಲ. ಅವಾಗ ಈ ಸುಳಿ ಇದೆಯಲ್ಲ, ಈ ಹೈಟಿಗೆ ಬರುತ್ತೆ, ಹೈಟ್ ಬರುತ್ತೆ. ಅಲ್ಲೇ ನಿಮಗೆ ಅದ್ರದ್ದು ಗುಟ್ಟು ಗೊತ್ತಾಗುತ್ತೆ. ಅದು ಬಂತೋ ಬಂದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ. ಈಗ ಎಲ್ಲಾ ಗಿಡದಲ್ಲೂ ಸುಳಿ ಬುಡದಲ್ಲೇ ಇದೆ, ಇಷ್ಟಿಷ್ಟೇ ಗಿಡ್ಡ ಇದೆ. ಹೌದಾ, ಅದ ಉದ್ದ ಬರುತ್ತೆ. ಅದು ಉದ್ದ ಬಂದವಾಗ ಅದು ಕೆಲಸ ಮಾಡ್ತಾ ಇದೆ ಔಷಧಿ ಅಂತ.
ಅದು ಗ್ರೋತ್ ಹಾಗೆ